ನಮಸ್ಕಾರ, ಟ್ರಿಯೂಸ್ ಕಿಚನ್ ಆ್ಯಂಡ್ ಲಾಗ್ಗೆ ಸ್ವಾಗತ. ಇವತ್ತು ಚಿಕನ್ ಫ್ರೈಡ್ ರೈಸ್ ಮಾಡುವ ಬನ್ನಿ. ಅರ್ಧ ಕೆಜಿ ಚಿಕನ್ ತಗೊಂಡಿದ್ದೇನೆ. 1 ಸ್ಪೂನು ಉಪ್ಪು, 1 ಸ್ಪೂನು ಪೆಪ್ಪರ್ ಪೌಡರು, 1 ಸ್ಪೂನು ಕಾರ್ನ್ಫ್ಲೋರು, 1 ಸ್ಪೂನು ಗರಂ ಮಸಾಲೆ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. 5 ನಿಮಿಷ ಬಿಟ್ಟು ಫ್ರೈ ಮಾಡಿಕೊಳ್ಳುವ. ಎಣ್ಣೆ ಬಿಸಿಯಾಗಿದೆ. ಈಗ ಮಿಕ್ಸ್ ಮಾಡಿದ ಚಿಕನನ್ನು ಫ್ರೈ ಮಾಡಿಕೊಳ್ಳುವ. ಚಿಕನ್ ಫ್ರೈ ಆಗಿದೆ. ಈಗ ತೆಗೆಯುವ. ಎಗ್ ಆಪ್ಷನಲ್, ಬೇಕಿದ್ದರೆ ಯೂಸ್ ಮಾಡ್ಬೋದು. ನಾನಿಲ್ಲಿ 2 ಮೊಟ್ಟೆ ತಗೊಂಡಿದ್ದೇನೆ. ಸ್ವಲ್ಪ ಉಪ್ಪು, ಪೆಪ್ಪರ್ ಪೌಡರ್ ಹಾಕಿ ಮಿಕ್ಸ್ ಮಾಡಿ. ನೋಡಿ, ಈ ರೀತಿ ಆದರೆ ಸಾಕು. ಇದು ರೆಡಿಯಾಗಿದೆ. ಇದನ್ನೀಗ ಬದಿಗಿಡುವ. ಈಗ ಒಂದು ಪಾತ್ರೆಗೆ 4 ಟೇಬಲ್ ಸ್ಪೂನ್ ಎಣ್ಣೆ ಬಿಸಿಯಾದ ನಂತರ ಕಟ್ ಮಾಡಿದ ಶುಂಠಿ ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಳಿ. ಕಟ್ ಮಾಡಿದ 1 ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಳ್ಳುವ. ಈರುಳ್ಳಿ ಫ್ರೈ ಆದ ನಂತರ 1 ಕಪ್ ಕ್ಯಾರೆಟ್, 1 ಕಪ್ ಬೀನ್ಸ್ ಹಾಗೆ ಅರ್ಧ ಕಪ್ ಕ್ಯಾಪ್ಸಿಕಮ್ ಹಾಕಿ ಫ್ರೈ ಮಾಡಿಕೊಳ್ಳುವ. ಒಂದು ಕಪ್ ಕ್ಯಾಬೇಜ್ ಹಾಕಿ ಫ್ರೈ ಮಾಡಿಕೊಳ್ಳುವ. ಫ್ರೈ ಆದ ನಂತರ 2 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನು ಸೋಯಾ ಸಾಸ್, 3 ಟೇಬಲ್ ಸ್ಪೂನ್ ಚಿಲ್ಲಿ ಸಾಸ್, 2 ಟೇಬಲ್ ಸ್ಪೂನ್ ಟೊಮೆಟೊ ಕೆಚಪ್ ಹಾಕಿ ಮಿಕ್ಸ್ ಮಾಡಿಕೊಳ್ಳುವ. ಒಂದು ಟೇಬಲ್ ಸ್ಪೂನು ಶೆಜ್ವಾನ್ ಸಾಸ್. ಎಲ್ಲ ಸಾಸ್ ಮಿಕ್ಸ್ ಆದ ನಂತರ ನಾನು ಮೊದಲೇ ಸೋನಾ ಮಸೂರಿ ಅಕ್ಕಿಯಿಂದ ಅನ್ನ ಮಾಡ್ಕೊಂಡಿಟ್ಟಿದ್ದೇನೆ. ಅರ್ಧ ಕೆಜಿಯಷ್ಟು ತಗೊಂಡಿದ್ದೇನೆ ನಾನಿಲ್ಲಿ. ಎಲ್ಲವನ್ನು ಮಿಕ್ಸ್ ಮಾಡಿಕೊಳ್ಳುವ. ಫ್ರೈ ಮಾಡಿಟ್ಟುಕೊಂಡ ಚಿಕನ್ ಹಾಗೂ ಎಗ್ಗನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಎಲ್ಲ ಮಿಕ್ಸ್ ಆದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ. ಈಗ ಚಿಕನ್ ಫ್ರೈಡ್ ರೈಸ್ ರೆಡಿಯಾಗಿದೆ.